ಪರಿಶುದ್ಧವಾದ ಸನ್ನಿಧಿಗೆ ನಾವು ಬರಲಿಕ್ಕಾಗುವಂತೆ ಆತನು ಕೊಟ್ಟಂತ ಕೃಪೆಗೋಸ್ಕರ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಕಳೆದ ಒಂದು ವಾರ ದೇವರು ನಮ್ಮೆಲ್ಲರನ್ನು ಅದ್ಭುತ ರೀತಿಯಲ್ಲಿ ನಡೆಸಿದ್ದಾನೆ. ಅದನ್ನು ನೆನೆಸಿ ನಾವು ಸ್ವಲ್ಪ ಹೊತ್ತು ನಮ್ಮ ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಅಪ್ಪ ನಿನಗೆ ಸ್ತೋತ್ರ 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 ಸ್ವಾಮಿ. ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತೋತ್ರ ಸ್ತೋತ್ರ ರಾಜನೇ ನಿನಗೆ ಸ್ತೋತ್ರ. Holy Spirit, Holy Spirit, we thank you, we thank you, we thank you, we thank you. Holy Spirit, we thank you. ನಾವು ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. Holy Spirit, we thank you, we thank you, we thank you. Let your presence be filled in this place. ಅಪ್ಪ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಆವರಿಸಲಿ. ಅಪ್ಪ ನಿನ್ನ ಮಹಿಮೆ ನಮ್ಮ ಮಧ್ಯದಲ್ಲಿ ಆವರಿಸಲಿ ಸ್ವಾಮಿ. ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಆವರಿಸಲಿ ಸ್ವಾಮಿ. Let every heart declare that your God Jesus. ಎಲ್ಲರೂ
ಸ್ತೋತ್ರ ಸ್ವಾಮಿ. ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತೋತ್ರಪ್ಪ. ನೊಬ್ಬನೇ ಸಾಕು ಸ್ವಾಮಿ ನಮ್ಮ ಜೀವಿತದಲ್ಲಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಾಲೆಲೂಯಾ ಹಾಲೆಲೂಯಾ. ಸಂತೋಷವುಳ್ಳವರು ಗಟ್ಟಿಯಾಗಿ ಹಾಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಪಕ್ಕದಲ್ಲಿ ಕೈ ಕೊಟ್ಟು ಹೇಳುವ ಯು ಆರ್ ಬ್ಲೆಸ್ಡ್ ಎಂಬುದಾಗಿ, ಯು ಆರ್ ಬ್ಲೆಸ್ಡ್ ಎಂಬುದಾಗಿ ಹೇಳುವ. ಎಷ್ಟು ಮಂದಿ ನಿಜವಾಗಿ ನಂಬ್ತೀರಾ ನಾವು ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ? ಆಶೀರ್ವದಿಸಲ್ಪಟ್ಟವರಾಗಿ ಎಲ್ಲರೂ ನಂಬ್ತೀರಾ? ಗಟ್ಟಿಯಾಗಿ ಹೇಳೋಣ ಹಾಗಾದ್ರೆ ಹಾಲೆಲೂಯಾ ಹಾಲೆಲೂಯಾ. ಯೇಸು ಮಸೀಹಿ, ಯೇಸು ಮಸೀಹಿ. ನಾವು ನಿಜವಾಗಿ ಬ್ಲೆಸ್. ಯಾಕಂದ್ರೆ ನಮ್ಮ ದೇವರು ಎಲ್ಲ ನಾಮಗಳಿಗಿಂತ ಉನ್ನತವಾದ ನಾಮ ಅದು ಯಾವ ನಾಮ? ಅದು ಯೇಸುವಿನ ನಾಮ. ನಾವಿರುವ ಪೊಸಿಷನ್ಗಿಂತ ಸಹ, ನಮಗಿರುವ ಸ್ಟೇಟಸ್ಗಿಂತ ಸಹ, ಎಲ್ಲದಕ್ಕಿಂತ ಸಹ ಮೇಲಾದ ನಾಮ ಅದು ಯೇಸುವಿನ ನಾಮವಾಗಿದೆ. ಹಾಲೆಲೂಯಾ. ಆ ನಾಮದಲ್ಲಿ ನಮಗೆ ಬಿಡುಗಡೆ, ಆ ನಾಮದಲ್ಲಿ ನಮಗೆ ಸ್ವಸ್ಥತೆ ಸಿಗ್ತದೆ. ಹಾಲೆಲೂಯಾ. ಈ ಹಾಡನ್ನು ಹಾಡಲಿಕ್ಕೆ ಸಿದ್ಧರಿದ್ದೀರಾ? ಯೇಸು ತೇರಾ ನಾಮ ಸಬ್ಸೆ ಊಂಚಾ ಹೈ ಎಂಬುದಾಗಿ. ಎಷ್ಟು ಮಂದಿ ಬಿಲೀವ್ ಮಾಡ್ತೀರಿ? ಯೇಸುವಿನ ನಾಮ ಎಲ್ಲ ನಾಮಗಳಿಗಿಂತ ಉನ್ನತವಾದ ನಾಮ ಎಂಬುದಾಗಿ. ಸಿದ್ಧರಿದ್ದೀರಾ? 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 ಎಲ್ಲರೂ ಒಟ್ಟಾಗಿ ಸೇರಿ ಆರಾಧಿಸೋಣ.
ತಂದೆ ಮುಂದಿನ ಪ್ರತಿಯೊಂದು ಭಾಗಗಳನ್ನು ಹೇಳುವಾಗ ಆಶೀರ್ವದಿಸು. ಪ್ರತಿಯೊಂದು ಭಾಗದಲ್ಲಿ ನಿನ್ನ ನಾವು ಒಂದೇ ಮೈ ಮುಂದೆ ಅಪ್ಪ ಎಲ್ಲ ನಿನ್ನ ಕರಗಳಲ್ಲಿ ಒಪ್ಪಿಸುತ್ತಾ ರಚನೆಗೆ ಏಸುವಿನಲ್ಲಿ ಬೇಡಿ ಹೊಂದಿದ್ದೇವೆ ನನ್ನ ಪ್ರೀತಿಯ ತಂದೆಯೇ. ಆಮೆನ್. ಕೊಳ್ಳಲ್ಪಟ್ಟಿದೆ. ಎಷ್ಟು ಜನ ಹೇಳ್ತೀರಿ ನಾನು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇನೆ? ಆಮೇಲೆ ಅಲ್ಲೆಲ್ಲೂಯ್ಯ. ನಾವು ಏನಾಗಿದೆ, ಯಾಕೆ ಸೋಲು ಮಾಡಿದ್ದೇವೆ? ಯೇಸು ಸ್ವಾಮಿ. ಎಷ್ಟು ಜನ ಇಲ್ಲಿ ಯೇಸು ಸ್ವಾಮಿಗೆ ಮಾರಲ್ಪಟ್ಟಿದ್ದೀರಿ? ಮಾರಲ್ಪಟ್ಟಿದ್ರೆ ಕೈ ಎತ್ತಿ ದೇವರಿಗೆ ಸ್ತೋತ್ರ. ಆಮೇಲೆ ಅಲ್ಲೆಲ್ಲೂಯ್ಯ. ನೀವು ದೇವರಿಗೆ ಯೇಸು ಕ್ರಿಸ್ತನಿಗೆ ಮಾರಲ್ಪಟ್ಟಿದ್ರೆ ನಿಮ್ಮ ಎಲ್ಲ ವಿಷಯ ಯಾರು ಕೊಡ್ತಾನೆ ಹೇಳ್ರಿ? ದೇವರು ನೋಡ್ತಾನೆ. ಅಲ್ಲೆಲ್ಲೂಯ್ಯ. ನಾವು ನಮ್ಮ ಸ್ವಂತ ಅಲ್ಲ, ನಾವು ಯಾರ ಸೊತ್ತು? ಎಲ್ರಿ ಯೇಸು ಕ್ರಿಸ್ತನ ಸ್ವಂತಾಗಿದ್ದೇವೆ. ಆಮೇಲೆ ನೀವು ಯೇಸುವಿನ ಸ್ವಂತ ಆದ್ರೆ ನಿಮಗೆ ಎಂತದೇ ಪ್ರಾಬ್ಲಮ್ ಅಂದ್ರೆ ಯಾರು ನೋಡ್ತಾನೆ? ಯಾರು ನೋಡ್ತಾನೆ? ಯೇಸು ನೋಡ್ತಾನೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಇವತ್ತು ನಿಮ್ಮ ಕೈಯಲ್ಲೆಲ್ಲ ಮೊಬೈಲ್ ಉಂಟು. ಅದು ನೀವು ಎಷ್ಟು ದುಡ್ಡು ಕೊಟ್ಟಿದ್ರೆ ಅಂತ ಗೊತ್ತಿಲ್ಲ. ಒಂದೊಂದು ಲಕ್ಷಕ್ಕೆ ಸಿಗ ಮೊಬೈಲ್ ಉಂಟು. 1.5 ಲಕ್ಷ, 2 ಲಕ್ಷ ನಿಮ್ಮದೆಲ್ಲ ಮೊಬೈಲ್ ಉಂಟು. ಇದು ನೀವೇನ್ ಮಾಡಿದ್ರಿ? ಕ್ರಯಕ್ಕೆ ತೆಗೆದುಕೊಂಡಿದ್ರಿ. ಹೌದಾ? ಕ್ರಯಕ್ಕೆ ತೆಗೆದುಕೊಂಡಿದ್ದೀರಿ. ಈ ಮೊಬೈಲ್ ನಾನು ತೆಗೆದು ಇಟ್ಕೊಂಡು ಬಂದ್ರೆ ಏನ್ ಮಾಡ್ತೀವಿ? ಏನ್ ಮಾಡ್ತೀವಿ ನೀವು? ನಾನು ಇದಕ್ಕೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತೀವಿ. ಹೌದಾ? ಪ್ರೈಸ್ ಬಿಡ್ತೀರಾ? ಇಲ್ಲ, ನೀವು ಎದ್ದು ನನ್ನ ಹತ್ರ ತಗೊಳ್ತೀರಿ. ಯಾಕಂದ್ರೆ ನೀವೇನ್ ಮಾಡಿದ್ರಿ? ಅದಕ್ಕೆ ದುಡ್ಡು ಕೊಟ್ಟಿದ್ರಿ. ಅದೇ ರೀತಿ ಸೈತಾನ ನಿಮ್ಮನ್ನು ಎದ್ದು ತಗೊಳ್ಳುವಾಗ ಯೇಸು ಹೇಳ್ತಾರೆ, ನಾನು ನನ್ನ ಮಗನನ್ನು ರಕ್ತದಿಂದ ತೆಗೆದುಕೊಂಡಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಎಲ್ಕಾನ ಪದದ ಅರ್ಥ ದೇವರು ಕ್ರಯಕ್ಕೆ ತೆಗೆದುಕೊಂಡವನು ಎಂದಾಗ ಅದರ ಅರ್ಥ. ದೇವರು ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡ್ರೆ ನಾವು ಭಯಪಡುವ ಅಗತ್ಯ ಇಲ್ಲ. ಎಷ್ಟು ಜನ ಹೇಳ್ತೀರಿ ನಾನು ಭಯ ಪಡುವುದಿಲ್ಲ? ಅಲ್ಲಿ ನಾನು ಭಯ ಪಡುವುದಿಲ್ಲ. ಮೋಶೆಯನ್ನು ನೋಡುವುದಾದ್ರೆ ಈ ಮೋಶೆ ಯಾವುದರ ಎದುರು ನಿಲ್ಲಿಕ್ಕೆ ಆಯ್ತು? ಬೆಂಕಿಯ ಮುಂದೆ ನಿಲ್ಲಿಕ್ಕೆ ಆಯ್ತು. ಹೌದಾ? ಹೋರೇಬ ಆ ಒಂದು ಪೊದೆಯ ಮುಂದೆ ಯಾರಿದ್ದ? ಮೋಶೆ ಇದ್ದ. ಹೌದಾ? ಮೋಶೆ ಇದ್ದ. ಮೋಶೆ ಇದ್ದಾಗ ದೇವರು ಅವನ ಹೆಸರಿಡಿದ ಕರೆದ. ಏನ್ ಕರೆದ? ಮೋಶೆ ಮೋಶೆ. ಎಷ್ಟು ಸಲ ಕರೆದ ದೇವರು? 2 ಸಲ. ಎಷ್ಟು ಸಲ? 2 ಸಲ. ನೋಡಿ, ಸತ್ಯವೇದದಲ್ಲಿ ಎಲ್ಲ ಕಡೆ ಸಹ ನೋಡಿ ದೇವರು 2 ಸಲ ಕರೀತಾ ಇದ್ದಾರೆ. 2 ಸಲ ಹೇಳ್ತಾರೆ. ಅಬ್ರಹಾಮನಿಗೆ ಹೇಳ್ತಾರೆ, ಅಬ್ರಹಾಮನೇ ಅಬ್ರಹಾಮನೇ. ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ. 2 ಸಲ. ಏನು? ನಿಜ ನಿಜವಾಗಿ ಹೇಳ್ತೇನೆ. ಯಾಕೆ ದೇವರು 2 ಸಲ ಹೇಳ್ತಾರೆ? ಆಮೇಲೆ ಅಲ್ಲಿ ದೇವರ ಕಾರಣವಿಲ್ಲದೆ ಯಾವುದು ಸತ್ಯವೇದ ಪುಸ್ತಕದಲ್ಲಿ ಬರೆಯಲಿಲ್ಲ. ಪ್ರತಿಯೊಂದು ಶಬ್ದದ ಹಿಂದೆ ಅದಕ್ಕೆ ಉತ್ತರ ದೇವರು ಕೊಡುತ್ತಾರೆ. ಇವತ್ತು ನಾನು ಹೇಳ್ತೇನೆ, ನೀನು ಬಂದದ್ದು ಇವತ್ತು ಆಕಸ್ಮಿಕ ಅಲ್ಲ, ದೇವರ ಉದ್ದೇಶದ ಮೇರೆಗೆ ನಿಮ್ಮಲ್ಲಿ ತಂದಿದ್ದಾರೆ. ಅಲ್ಲಿ ದೇವರ ಉದ್ದೇಶ ಅದು ಒಳ್ಳೆದಾಗಿದೆ. ನಾನು ಬಲವಾಗಿ ನಂಬ್ತೀನಿ, ಇವತ್ತು ಇಲ್ಲಿದ್ದವರ ಒಬ್ಬೊಬ್ಬರ ಹೆಸರನ್ನು ಬಲ್ಲ ದೇವರು ನಾನು ನೀನು ಆರಾಧಿಸುವ ದೇವರಾಗಿದ್ದಾನೆ. ಅಲ್ಲೆಲ್ಲೂಯ್ಯ. 2 ಸಲ ಏನ್ ಮಾಡ್ತಾನೆ? ದೇವರು ಕರೀತಾರೆ. ಮೋಶೆ ಎಷ್ಟು ಸಲ ಕರೆದ? 2 ಸಲ ಕರೆದ. ಯಾಕೆ ದೇವರು 2 ಸಲ ಕರೀತಾರೆ ಅಂತ ಹೇಳಿದ್ರೆ, ನೀವು ಕೀರ್ತನೆಗಳ ಪುಸ್ತಕ 62ನೇ ಕೀರ್ತನೆ 11ನೇ ವಾಕ್ಯವನ್ನು ನೀವು ಓದುವುದಾದ್ರೆ, Psalm 62 verses 11. ಕೀರ್ತನೆಗಳ ಪುಸ್ತಕ 62ನೇ ಕೀರ್ತನೆ ಅದರಲ್ಲಿ 11ನೇ ವಾಕ್ಯವನ್ನು ಯಾರಾದರೂ ಓದಿ. ಅಲ್ಲಿ ಹೇಳ್ತಾರೆ ಸರ್ವಾಧಿಕಾರವು ದೇವರದೇ. ಅಧಿಕಾರ ಯಾರು? ಎಷ್ಟು ಸಲ ಕಂಡ ದೇವರು? 2 ಸಲ. ಸರ್ವಾಧಿಕಾರವು ದೇವರದೇ. ಮತ್ತೆ ಎಂದು ದೇವರು ಒಮ್ಮೆ ಅಲ್ಲ, ನೋಡಿ 2 ಆವರ್ತಿ ಹೇಳಿದ್ದಾರೆ. 2 ಸಲ ದೇವರು ಹೇಳಿದ್ದಾರೆ. ಆಮೇಲೆ ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನಿಮ್ಮನ್ನು ದೇವರು ಹೆಸರಿಟ್ಟು ಕರೆದಿದ್ದಾರೆ. ಸಾಮುವೇಲನ ಕರೆಯುವಾಗ ಹೇಗೆ ಕರೆದು? ಸಾಮುವೇಲನೇ 2 ಆವರ್ತಿ ದೇವರು ಕರೆದ. ಹಾಗಾದ್ರೆ ದೇವರು ತನ್ನ ಮಕ್ಕಳನ್ನು 2 ಆವರ್ತಿ ಕರೆತಾರೆ. ಯಾಕಂದ್ರೆ ಸರ್ವಾಧಿಕಾರ ಯಾರದು? ದೇವರದೇ ಆಗಿದೆ. ಹೌದಾ? ಪ್ರೈಸ್ ದಿ ಲಾರ್ಡ್. ದೇವರು ಮೋಶೆಯನ್ನು ಕರೆಯುವಾಗ ಮೋಶೆ ಕೈಯಲ್ಲಿ ಏನಿತ್ತು? ಕೋಲಿತ್ತು. ಏನಿತ್ತು? ಕೋಲಿತ್ತು. ಅಲ್ಲಿ ಆ ಕೋಲನ್ನು ಹಿಡಿದ ಮೋಶೆ ಹತ್ರ ದೇವರು ಮಾತಾಡಲಿಕ್ಕೆ ಶುರು ಮಾಡಿದ. ಏನ್ ಮಾಡಿದ? ನಿನ್ನ ಕೈಯಲ್ಲಿರುವ ಕೋಲನ್ನು ಏನ್ ಮಾಡು? ಕೆಳಗೆ ಹಾಕು ಎಂಬುದಾಗಿ ದೇವರು ಹೇಳ್ತಾರೆ. ಹಲ್ಲೆಲೂಯ. ದೇವರು ನಮಗೆ ಕೋಲನ್ನು ಮಾತ್ರ ಅಲ್ಲ ಕೊಡುವುದು, ಅಥವಾ ನಮ್ಮ ಜೀವಿತದಲ್ಲಿ ದೇವರು ಕೆಲವೊಂದು ತಾಲಂತುಗಳನ್ನು ಕೊಟ್ಟಿದ್ದಾರೆ. ಎಷ್ಟು ಜನರಿಗೆ ತಾಲಂತನ್ನು ಕೊಟ್ಟಿದ್ದೀರಿ? ಇಲ್ಲಿ ಅನೇಕರ ತಾಲಂತುಗಳಿರುವವರಿದ್ದೀರಿ. ನೀವೆಲ್ಲ ಹಾಡುವವರು, ನೀವೆಲ್ಲ ಆರಾಧನೆ ಮಾಡುವವರು, ನೀವೆಲ್ಲ ವಾಕ್ಯ ಹೇಳುವವರು, ನೀವೆಲ್ಲ ಪ್ರಾರ್ಥನೆ ಮಾಡುವವರು. ನಿಮ್ಮ ಒಳಗೆ ಅದು ದೇವರು ಇಟ್ಟಿದ್ದಾನೆ. ಅಲ್ಲೆಲ್ಲೂಯ್ಯ. ನಂತರ ಮುಂದಿನ ದಿವಸ ಅನೇಕರ ಒಳಗಿಂದ ಅದು ಬರ್ಲಿಕ್ಕೆ ಹೋಗ್ತಾರೆ. ಅಲ್ಲೆಲ್ಲೂಯ್ಯ. ಭಯಪಡುವ ಅಗತ್ಯ ಇಲ್ಲ. ದೇವರಿಗೋಸ್ಕರ ನೀವು ನಿಮ್ಮ ತಲಾಂತನ ಏನ್ ಮಾಡ್ಬೇಕು? ಉಪಯೋಗಿಸಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ನೋಡಿ, ಮೋಶೆ ಆ ಕೋಲನ್ನು ಏನ್ ಮಾಡಿದ? ಕೆಳಗೆ ಹಾಕಿದ. ಹಲ್ಲೆಲೂಯ್ಯ. ಅದು ಏನ್ ತೋರ್ತ? ಅವನಲ್ಲಿ ತಲಾಂತು ಉಂಟು, ಅದು
ನಮಗೋಸ್ಕರ. ಆಮೇಲೆ ಹಲ್ಲೆಲೂಯಾ. ದೇವರು ಕರೆದರೆ ಕರೆಗೆ ಸಹಾಯ ಮಾಡುವವನು ದೇವರೇ ಆಗಿದ್ದಾನೆ. ಆಮೇಲೆ ದೇವರೇ ನಿಮಗೆ ಸಹಾಯ ಮಾಡ್ತಾನೆ. ದೇವರು ಕರೆದಲ್ಲ, ದೇವರೇ ಸಹಾಯ ಮಾಡ್ತಾನೆ. ದೇವರು ಅಬ್ರಹಾಮನನ್ನು ಕರೆದ. ಹೌದಾ? ಪ್ರೈಸ್ ದಿ ಲಾರ್ಡ್. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ದೇವರು ಏನ್ ಮಾಡ್ತಾನೆ? ಅಬ್ರಹಾಮನನ್ನು ಕರೆದ. ಅಬ್ರಹಾಮನನ್ನು ಕರೆದ ಸುಮ್ಮನೆ ಏನ್ ಕೊಟ್ಟ? ದೇವರು ವಾಗ್ದಾನವನ್ನು ಕೊಟ್ಟ. ಇಲ್ಲಿ ಎಷ್ಟೇ ವಾಗ್ದಾನ. ಆಮೇಲೆ ದೇವರು ಕರೆಯುವುದು ಮಾತ್ರವಲ್ಲ, ಏನ್ ಕೊಡ್ತಾನೆ? ವಾಗ್ದಾನವನ್ನು ಕೊಡ್ತಾನೆ. ಇವತ್ತು ನಾನು ಹೇಳ್ತೀನಿ, ನಿಮ್ಮೆಲ್ಲರಿಗೆ ಏನುಂಟು? ವಾಗ್ದಾನಗಳುಂಟು. ಸತ್ಯವೇದ ಹೇಳ್ತದೆ, ದೇವರ ವಾಗ್ದಾನ ಹೌದು ಮತ್ತು ಆಮೇನ್ ಆಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ನೋಡಿ, ದೇವರು ಹೇಳ್ತಾರೆ ಅಬ್ರಹಾಮನಿಗೆ, ನಿನ್ನನ್ನು ಏನ್ ಮಾಡ್ತೇನೆ? ಆಶೀರ್ವದಿಸ್ತೇನೆ, ನಿನ್ನ ಮೂಲಕ ದೊಡ್ಡ ಜನಾಂಗವನ್ನು ಉಂಟುವ ಹಾಗೆ ಮಾಡ್ತೇನೆ ಎಂಬುದಾಗಿ ದೇವರು ಹೇಳಿದ್ರು. ಹೌದಾ? ದೇವರು ಹೇಳುವಾಗ ವಾಗ್ದಾನ ಡಿಲೇ. ಹೌದಾ? ಪ್ರೈಸ್ ದಿ ಲಾರ್ಡ್. ಅಬ್ರಹಾಮನಿಗೆ ಏನಾಗಲಿಲ್ಲ? ಮಕ್ಕಳೇ ಆಗಲಿಲ್ಲ. ದೇವರ ವಾಗ್ದಾನ ಇತ್ತು, ಆದ್ರೆ ಮಕ್ಕಳಾಗದನ್ನು ನೋಡಿ ಇವರೇನ್ ಮಾಡಿದ್ರು ಅಂತ, ಅಬ್ರಹಾಮ ಮತ್ತು ಸಾರಾ ಒಟ್ಟಿಗೆ ಸೇರಿ ಮಾತನಾಡಿ ಏನ್ ಮಾಡಿದ್ರು? ಅಬ್ರಹಾಮ ವಾಗ್ದಾನ ಮಾಡಿದಾರಲ್ಲ, ಅದಕ್ಕೆ ಯಾರನ್ನು ಕರೀತಾರೆ? ಹಾಗಾರನ್ನು ಕರೀತಾರೆ. ಹಾಗಾರನ್ನು ಕರೆದು ಏನ್ ಮಾಡ್ತಾರೆ? ಅಬ್ರಹಾಮನಿಗೆ ಮದುವೆ ಮಾಡಿಕೊಟ್ಟು ಏನ್ ಮಾಡ್ತಾರೆ? ಒಂದು ಸಂತತಿಯನ್ನು ಮಾಡ್ತಾರೆ. ಹಲ್ಲೆಲೂಯಾ. ಇವರು ಏನ್ ಮಾಡ್ಲಿಕ್ಕೆ ಹೋದದ್ದು? ಅಬ್ರಹಾಮ ಮತ್ತು ಸಾರಾ ಏನ್ ಮಾಡ್ಲಿಕ್ಕೆ ಹೋದದ್ದು? ದೇವರಿಗೆ ಸಹಾಯ ಮಾಡ್ಲಿಕ್ಕೆ ಹೋದದ್ದು. ಯಾರಿಗೆ ಸಹಾಯ ಮಾಡ್ಲಿಕ್ಕೆ ಹೋದದ್ದು? ನಿಮಗೆ ಅರ್ಥ ಆಗ್ತದೆ ನಾನು ಹೇಳಿದ್ದು? ದೇವರಿಗೆ ಹೆಲ್ಪ್ ಮಾಡ್ಲಿಕ್ಕೆ. ಯಾಕೆ? ವಾಗ್ದಾನ ನಡೆಸಲಿಕ್ಕೆ. ನಾನು ಹೇಳ್ತೇನೆ, ವಾಗ್ದಾನ ದೇವರು ಕೊಟ್ಟ ಮೇಲೆ ನೀವು ಹೆಲ್ಪ್ ಮಾಡ್ಬೇಕಾಗಿಲ್ಲ, ದೇವರು ವಾಗ್ದಾನ ಪೂರೈಸ್ತಾನೆ. ಆಮೇಲೆ ಇಲ್ಲಿ ನೋಡಿ, ಅವಳು ಸಹಾಯ ಮಾಡಿದ್ರಿಂದ ಇವತ್ತು ತನಕ ಅದು ತಲೆನೋವಾಗಿ ಹೋಗಿದೆ. ಹೌದು? ಪ್ರೈಸ್ ದಿ ಲಾರ್ಡ್. ಇವತ್ತು ಇಸ್ಲಾಂ ಎಂಬುದಾಗಿ ಧರ್ಮ ಬರಲಿಕ್ಕೆ ಕಾರಣ ಇವರ ಒಂದು ಏನದು? ಅವರ ಈ ಜ್ಞಾನದಿಂದ ಬಂದಿದೆ. ನನಗೆ ನಿಮ್ಮ ಜ್ಞಾನ ಬೇಡ, ದೇವರ ಜ್ಞಾನಕ್ಕೆ ಇವತ್ತು ಕಿವಿಗೊಟ್ಟೆ. ದೇವರು ಇವತ್ತು ನಿಮ್ಮ ಹತ್ರ ಮಾತನಾಡುತ್ತಿದ್ದಾರೆ. ನಾನು ನಿಮಗೆ ವಾಗ್ದಾನ ಮಾಡಿದರೆ ಆ ವಾಗ್ದಾನವನ್ನು ಪೂರೈಸುವುದು ನಾನೇ. ನಾನು ನಿಮ್ಮನ್ನು ಕರೆದರೆ ಕರೆಗೆ ಸಹಾಯ ಮಾಡುವುದು ನಾನೇ ಎಂಬುದಾಗಿ ದೇವರ ವಾಕ್ಯ ಅಂತದೆ. ಹಲ್ಲೆಲೂಯಾ. ನನಗೆ ದೇವರು ವಾಗ್ದಾನ ಕೊಟ್ಟರೆ ನೆರವೇರಿಸುವುದು ದೇವರು ಮಾತ್ರ. ಹಲ್ಲೆಲೂಯಾ. ಎಲ್ಕಾನನನ್ನು ದೇವರು ಕರೆದರು. ಹೌದು? ಪ್ರೈಸ್. ಎಲ್ಕಾನನನ್ನು ದೇವರು ಕರೆದರು. ಎಲ್ಕಾನನನ್ನು ಕರೆಯುವಾಗ ಎಲ್ಕಾನ ಎಲ್ಲಿದ್ದ? ಎಫ್ರಾತ್ನಲ್ಲಿದ್ದ. ಎಲ್ಲಿಂದ? ಎಫ್ರಾತ್ನಲ್ಲಿದ್ದ. ಎಫ್ರಾತ್ ಅಂತ ಹೇಳಿದ್ರೆ ನಾನು ಲಾಸ್ಟ್ ಹೇಳಿದ್ದೇನೆ, ಎಫ್ರಾತ್ ಅಂತ ಹೇಳಿದ್ರೆ ಫಲಭರಿತ. ಹೌದಾ? ಫಲಭರಿತವಾದ. ಆಮೇಲೆ ದೇವರು ನಮ್ಮಲ್ಲಿ ಏನು ನೋಡ್ತಾ ಇದ್ದಾನೆ? ಫಲಭರಿತವಾಗಿ ಮಾಡಲಿಕ್ಕೆ ಹೋಗ್ತಾನೆ. ಅಲ್ಲಿ ನೀವು ಲಾಟ್ಪುಟ್ ಅಲ್ಲ, ನೀವು ಏನ್ ಮಾಡ್ತೀರಿ? ನಿಮ್ಮಲ್ಲಿ ಹೇಗೆ ಇಟ್ಟಿದ್ದಾರೆ ದೇವರು? ಫಲಭರಿತವಾಗಿ. ಹೌದು, ಒಂದು ಗಿಡ ನೆಟ್ಟರೆ ಏನ್ ಎಣಿಸ್ತೀರಿ ನೀವು? ಅದ್ರಲ್ಲಿ ಹಣ್ಣು ಬರ್ಬೇಕು, ಹೂ ಬರ್ಬೇಕೆಲ್ಲ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ. ದೇವರು ಸಹ ನಿಮ್ಮಲ್ಲಿ ಅದೇ ರೀತಿ ಇವತ್ತು ಇಷ್ಟಪಡ್ತಾ ಇದ್ದಾರೆ, ನೀವು ಫಲಭರಿತವಾಗಬೇಕೆಂಬುದಾಗಿ. ಎಲ್ಕಾನ ಅವನು ಎಲ್ಲಿದ್ದ? ಎಫ್ರಾಮ್ನಲ್ಲಿದ್ದ. ಎಫ್ರಾಮ್ ಅಂತ ಹೇಳಿದ್ರೆ ಅದರ ಅರ್ಥ ಯಾವುದು? ಫಲಭರಿತವಾದ ಸ್ಥಳ. ಹಲ್ಲೆಲೂಯಾ. ದೇವರು ಫಲವನ್ನು ನೋಡುತ್ತಾನೆ. ಇವತ್ತು ನಾನು ಹೇಳ್ತೇನೆ, ನೀವು ಕಷ್ಟದಲ್ಲಿ ಇರುವುದಾದ್ರೆ, ಶಾಪದಲ್ಲಿ ಇರುವುದಕ್ಕೆ ದೇವರು ಜೀವಿಸಲಿಕ್ಕೆ ಕರೆಯಲಿಲ್ಲ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಕರೆದಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಈ ಜೀವಿತದಲ್ಲಿ ಪ್ರಯಾಣ ಮಾಡುವಾಗ ಅನೇಕ ಕೋಟೆಗಳನ್ನು ಕಾಣಬಹುದು. ಇಷ್ಟೆಲ್ಲ ಕೋಟೆ ಕಾಣ್ತಿತ್ತು. ಈ ಪ್ರಯಾಣದಲ್ಲಿ ಕೋಟೆಗಳು ಸ್ವಾಭಾವಿಕ. ಆ ಕೋಟೆಯನ್ನು ಕೆಳಗೋರು ಯಾರು? ಎಷ್ಟೇ ನಿಮ್ಮ ವಿರುದ್ಧ ಎಷ್ಟೇ ಕೋಟೆ ಇದ್ರು ಅದು ಕೆಳಗುತ್ತಾರೆ ದೇವರು. ಹೌದು? ಏರಿಕೋ ಕೋಟೆ ದೊಡ್ಡ ಕೋಟೆ, ಅವರಿಗೆ ವಾಗ್ದಾನ ಕಾನಾನ್ ದೇಶ ಹೋಗ್ಲಿಕ್ಕೆ ಅಡ್ಡ ಕೋಟೆ. ಆದ್ರೆ ಅವರು 7 ಸಾಲ ಆ ಕೋಟೆ ಸುತ್ತಲೂ ಸ್ತುತಿಸಿ ಆರಾಧಿಸುವಾಗ ಆ ಕೋಟೆ ನೆಲಸಮವಾಯಿತು. ಇವತ್ತು ಎಷ್ಟು ಜನ ನಂಬ್ತೀರಿ? ನೀನು ಆರಾಧನೆ ಮಾಡುವಾಗ ಕೆಲವೊಂದು ವಾಗ್ದಾನಕ್ಕೆ ವಿರುದ್ಧವಾದ ಕೋಟೆಯನ್ನು ದೇವರು ಇವತ್ತು ಕೆಳಗಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನಮಗೆಲ್ಲ ಗೊತ್ತು, ಎಲ್ಕಾನನಿಗೆ ಎಷ್ಟು ಜನ ಹೆಂಡತಿಯರು? 2 ಜನ ಹೆಂಡತಿಯರು. ಹೌದಾ? ಒಬ್ಬಳ ಹೆಸರೇನು? ಪೆನಿನ. ಇನ್ನೊಬ್ಬಳದ್ದು ಯಾವುದು? ಹನ್ನ. ಇಲ್ಲಿ ನೋಡಿ, ಈ ಇಬ್ಬರು ಹೆಂಡತಿಯರಲ್ಲಿ ಪೆನಿನನಿಗೆ ಕೊರತೆ ಇಲ್ಲ. ಏನೋ ಅವಳಿಗೆ ಮಕ್ಕಳುಂಟು, ಕೊರತೆ ಇದ್ದದ್ದು ಯಾರಿಗೆ? ಹನ್ನನಿಗೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಆದರೆ ಹನ್ನನಿಗೆ ಪ್ರಾರ್ಥನೆ ಕೊರತೆ ಇರಲಿಲ್ಲ, ಹನ್ನನಿಗೆ ಆರಾಧನೆ ಕೊರತೆ ಇರಲಿಲ್ಲ. ಇಲ್ಲಿ ಎಷ್ಟು ಜನಕ್ಕೆ ಆರಾಧನೆ ಕೊರತೆ ಇಲ್ಲ? ಎಷ್ಟು ಜನಕ್ಕೆ ಪ್ರಾರ್ಥನೆ ಕೊರತೆ ಇಲ್ಲ? ಅಲ್ಲಿ ನಾನು ಹೇಳ್ತೀನಿ, ಇವತ್ತು ನಿಮ್ಮ ಕೊರತೆಯನ್ನು ದೇವರು ನೀಗಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವನೇ ನಮ್ಮ ಕೊರತೆಯನ್ನು ನೀಗಿಸುವವನಾಗಿದ್ದಾನೆ. 23 ಹೇಳ್ತದೆ, ಯೆಹೋವನು ನನಗೆ ಗುರುಬಲು ಕೊರತೆ ಪಡೆದಿ ಎಂಬುದಾಗಿ. ಫಿಲಿಪಿಯಲ್ಲಿ ನಾವು ನೋಡ್ತೀವಿ, ದೇವರು ತನ್ನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ
ಕೊರತೆ ನೀಗಿಸ್ತಾನೆ ಎಂಬುದಾಗಿ. ಇವತ್ತು ನೀನು ಪ್ರಾರ್ಥನೆ ಮಾಡುವುದಾದ್ರೆ, ನೀನು ಇವತ್ತು ಆರಾಧನೆ ಮಾಡುವುದಾದ್ರೆ, ಯೇಸುವಿನ ನಾಮದಲ್ಲಿ ನಾನು ನಿಮಗೆ ಪ್ರವಾದನೆ ಹೇಳ್ತೇನೆ, ನಿಮ್ಮ ಕೊರತೆ ಕಾಣುವ ವಿಷಯದಲ್ಲಿ ದೇವರು ಕೊರತೆಯನ್ನು ನೀಗಿಸ್ತಾನೆ. ಆಮೇಲೆ ಅನ್ನದ ಕೊರತೆ ಏನಂತ ಹೇಳಿದ್ರೆ ಅವಳಿಗೆ ಮಕ್ಕಳಿರಲಿಲ್ಲ. ಅಲ್ಲಿ ಇವತ್ತು ನಿಮಗೆ ಕೊರತೆ ಇದ್ರೂ ಸಹ ಪ್ರಾರ್ಥನೆ ಮಾಡುವಾಗ ಕೊರತೆಗಳು ನೀಗುತ್ತದೆ, ಆರಾಧನೆ ಮಾಡುವಾಗ ಕೊರತೆಗಳು ನೀಗುತ್ತದೆ. ಹಲ್ಲೆಲೂಯಾ. ನನ್ನ ಕಣ್ಣುಗಳು ನೋಡುವುದು ಯೇಸು ಕ್ರಿಸ್ತನನ್ನು ಮಾತ್ರ. ನಾನು ಹೇಳ್ತೇನೆ, ಇವತ್ತು ನಿಮ್ಮ ಕಣ್ಣುಗಳು ಗವರ್ಮೆಂಟ್ ಅನ್ನು ನೋಡಬಾರದು, ನಿಮ್ಮ ಕಣ್ಣುಗಳು ಮನುಷ್ಯರನ್ನು ನೋಡಬಾರದು, ನಿಮ್ಮ ಕಣ್ಣುಗಳು ಪರಲೋಕವನ್ನು ನೋಡುವಾಗ ಆತನಿಂದ ನಿಮಗೆ ಸಹಾಯ ಬರುವಂತದ್ದಾಗಿದೆ. ನನ್ನ ಕಣ್ಣುಗಳು ಇವತ್ತು ಪರಲೋಕವನ್ನು ನೋಡುವಂತದ್ದಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ನನ್ನ ದೇವರು ಪರಲೋಕದ ದೇವರಾಗಿದ್ದಾರೆ. ಬೆನ್ನಿಗೆ ಮಕ್ಕಳ ಕೊರತೆ ಇರಲಿಲ್ಲ, ಹನ್ನಳಿಗೆ ಮಕ್ಕಳ ಕೊರತೆ ಇತ್ತು. ಆದರೆ ಒಂದು ಪ್ರಾರ್ಥನೆ, ಒಂದು ಆರಾಧನೆ ಅವನ ಜೀವಿತವನ್ನು ಬದಲಾಯಿಸಿತು. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತವನ್ನು ಬದಲಾಯಿಸಿದ ಪ್ರಾರ್ಥನೆ, ನಿನ್ನ ಮಕ್ಕಳನ್ನು ಬದಲಾಯಿಸುತ್ತದೆ ಪ್ರಾರ್ಥನೆ, ನಿನ್ನ ಗಂಡನನ್ನು ಬದಲಾಯಿಸುವುದು ಪ್ರಾರ್ಥನೆ, ನಿನ್ನ ಹೆಂಡತಿಯನ್ನು ಬದಲಾಯಿಸುವುದು ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ಆಗದ ಕಾರ್ಯ ಗಟ್ಟಿಯಾಗಿ ಒಂದೂ ಇಲ್ಲ. ಅಲ್ಲಿ ಆರಾಧನೆಯಲ್ಲಿ ಬಿಚ್ಚದಂತ ಬಂಧನ ಒಂದೂ ಇಲ್ಲ. ಇವತ್ತು ಯಾವುದೇ ಬಂಧನ ಇರುವುದಾದ್ರೆ, ದೇವರು ನಿನ್ನನ್ನು ಆಶೀರ್ವಾದ ಮಾಡಿದ್ದಾನೆ, ದೇವರು ನಿನ್ನನ್ನು ಕರೆದಿದ್ದಾನೆ, ದೇವರಿನಲ್ಲಿ ಫಲಭರಿತವಾದ ಜೀವನವನ್ನು ನೋಡಲಿಕ್ಕೆ ಇಷ್ಟಪಡುತ್ತಾನೆ. ಇದಕ್ಕೆ ಬೇಕಾದದ್ದು ಒಂದೇ, ನೀನು ಪ್ರತಿದಿನ ದೇವರನ್ನು ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಎಲ್ಕಾನನು ಏನ್ ಮಾಡ್ತಿದ್ದ? ಕುಟುಂಬವಾಗಿ ಏನ್ ಮಾಡ್ತಿದ್ದ? ಒಂದು ಸಾಮೆಲ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯಕ್ಕೆ ಹೋಗಿ. ಅವನೇನು ಮಾಡಿದ? ಪ್ರತಿ ವರ್ಷ ತಪ್ಪುವುದಿಲ್ಲ ಹೇಳಿ, ಅವನು ತಪ್ಪುವುದಿಲ್ಲ. ನಮಗೆಲ್ಲರಿಗೂ ಗೊತ್ತುಂಟು, ಯೆರೂಸಲೇಮಿನ ಆರಾಧನೆ ನಡೀಲಿಕ್ಕೆ ಯೆರೂಸಲೇಮಿನಲ್ಲಿ ಹೋಗ್ತಿದ್ರು. ಅಲ್ಲಿ ಆರಾಧನೆ ಯಾವಾಗ ನಡೆಯಿತು? ಪ್ರತಿ ವರ್ಷ ಅಲ್ಲಿ ನಡೀತಿತ್ತು. ಅವರಿಗೆ ಸಭಾಮಂದಿರ ಇತ್ತು, ಅದು ಮಾತ್ರ ವಾರ. ಆದ್ರೆ ಯೆರೂಸಲೇಮಿನ ಆಲಯಕ್ಕೆ ಹೋಗ್ಬೇಕಾದ್ರೆ ವರ್ಷಕ್ಕೆ ಒಂದು ಸರ್ತಿ, ಪಸ್ಕ ಹಬ್ಬ ದಿವಸ ಅಲ್ಲಿ ಹೋಗ್ಬೇಕು. ಆದ್ರೆ ಬೈಬಲ್ ಹೇಳ್ತದೆ, ಅವರು ಪ್ರತಿ ವರ್ಷ ಅಲ್ಲಿ ಅಂದ್ರೆ ಏನ್ ಮಾಡೋದಿಲ್ಲ, ಅವರು ತಪ್ಪಿಸುವುದಿಲ್ಲ. ಆರಾಧನೆ ಸಮಯದಲ್ಲಿ ಸರಿಯಾಗಿ ಅವರು ಬಂದ್ರು. ಯಾರು? ಅನ್ನಳು. ಅಲ್ಲಿ ನಾವೇನ್ ಮಾಡ್ಬೇಕು? ಆರಾಧನೆ ಸಮಯಕ್ಕೆ ಸರಿಯಾಗಿ ಬಂದ್ರೆ ದೇವರನ್ನು ಹೆಚ್ಚು ಆಶೀರ್ವಾದ ಮಾಡ್ತಾರೆ. ಹೆಚ್ಚು ಆಶೀರ್ವಾದ ಬೇಕು. ಇವಳು ನೋಡಿ, ಅವಳು ಏನ್ ಮಾಡಿದ್ರಂತೆ? ಪ್ರತಿ ವರ್ಷ ಏನ್ ಮಾಡಿದ್ರು? ಬುದ್ಧಿ ಯಾರನ್ನು ಆರಾಧಿಸೋದಕ್ಕೋಸ್ಕರ? ಸೇನಾಧೀಶ್ವರದ ಕರ್ತನನ್ನು ಆರಾಧಿಸೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ? ಎಲ್ಲಿ ಬರ್ತಿದ್ದು? ದೇವರ ಆಲಯಕ್ಕೆ ಬರ್ತಾ ಇದ್ರು. ಇವತ್ತೆಷ್ಟು ಜನ ದೇವರನ್ನು ಆರಾಧಿಸಲಿಕ್ಕೆ ಬರ್ತೀವಿ. ಅಲ್ಲಿ ನೀವು ಬರುವುದು ಮನುಷ್ಯರನ್ನು ಮೆಚ್ಚಿಸ್ಲಿಕ್ಕೆ ಅಲ್ಲ, ನೀವು ಬರುವುದು ದೇವರನ್ನು ಮೆಚ್ಚಿಸ್ಲಿಕ್ಕೆ. ಅಲ್ಲಿ ನಾವು ಬರುವುದು ಪಾಸ್ಟರ್ ಮೆಚ್ಚಿಸ್ಲಿಕ್ಕೆ ಅಲ್ಲ, ದೇವರನ್ನು ಮೆಚ್ಚಿಸ್ಲಿಕ್ಕೆ. ಕ್ರಿಶ್ಚಿಯನ್ ದೇವರನ್ನು ಮೆಚ್ಚಿಸ್ಲಿಕ್ಕೆ ಬರ್ತಿದೆ. ಇವತ್ತು ನಾನು ಹೇಳ್ತೇನೆ, ದೇವರನ್ನು ಮೆಚ್ಚಿಸಿದ್ರೆ ದೇವರಿಗೆ ಇಷ್ಟಾರ್ಥವನ್ನು ನೆರವೇರಿಸ್ತಾನೆ. ಎಷ್ಟು ಜನ ಅಂತೀರಿ? ಒಬ್ಬರನ್ನು ನಾವು ಮೆಚ್ಚಿಸಿದ್ರೆ ಅವನು ಸ್ವಲ್ಪ ಸಮಯ ಮಾತ್ರ ನಮ್ಮ ಪರವಾಗಿರ್ತಾನೆ, ಆದ್ರೆ ಮತ್ತೆ ನಮ್ಮನ್ನು ಬಿಟ್ಟು ಹೋಗ್ತಾನೆ. ದೇವರನ್ನು ಮೆಚ್ಚಿಸಿದ್ರೆ ಅವನು ವರ್ಷ ಪೂರ್ತಿ ನಮ್ಮ ಜೊತೆ ಇರ್ತಾನೆ. ಆಮೇಲೆ ಇವತ್ತು ನಾವು ಮೆಚ್ಚಿಸಬೇಕಾದ್ರೆ ಯಾರನ್ನು ಹೇಳಿ? ನಾನು ದೇವರನ್ನು ಮೆಚ್ಚಿಸ್ತೇನೆ. ಕೆಲವು ಸಮಯಗಳಲ್ಲೆಲ್ಲ ಪ್ರಾಬ್ಲಮ್ ಎಂದು ಅವ್ರು ಯಾವಾಗ ಸಹ ಒಂದೇ ಹಾಡನ್ನು ಆಡ್ತಾರೆ, ಅದಕ್ಕೆ ನಾನು ಬರೋದಿಲ್ಲ ಅಂತ. ಕೆಲವರಿಗೆ ಹಾಡು ಗೊತ್ತಿಲ್ಲ, ಹೊಸ ಹಾಡು ಗೊತ್ತಿಲ್ಲ, ಅವರು ಒಂದೇ ಸಾಂಗ್ಸ್ ಆಗ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಲ್ಲೆಲ್ಲೂಯ್ಯ, ನಾವು ಹಾಡಿದ ಹಾಡು ಬೇಡ, ದೇವರಿಗೆ ಇಷ್ಟವಾದ ಹಾಡು ಯಾವುದೇ ಆದ್ರೂ ಸಹ ನಿನ್ನ ಹೃದಯದಲ್ಲಿ ಬರುವಾಗ ಅದು ದೇವರಿಗೆ ಮೆಚ್ಚುಗೆ ಆಗುತ್ತದೆ. ಅಲ್ಲೆಲ್ಲೂಯ್ಯ. ಇವತ್ತು ಹೇಳ್ರಿ, ನಾನು ದೇವರಿಗೆ ನನ್ನ ಹಾಡನ್ನು ಹಾಡುತ್ತೇನೆ. ಯಾವುದೇ ಹಾಡಾಗಲಿ ಹೃದಯದಲ್ಲಿ ಹಾಡಿದರೆ ದೇವರನಿಗೆ ಪ್ರತಿಫಲ ಕೊಡ್ತಾನೆ. ಅಲ್ಲೆಲ್ಲೂಯ್ಯ. ಈ ಒಂದು 12 ಆರಾಧನೆ ಮಿಸ್ ಮಾಡ್ತಿರ್ಲಿಲ್ಲ. ಪ್ರತಿ ವರ್ಷ ಏನ್ ಮಾಡ್ತಿದ್ದು? ಸರಿಯಾದ ಸಮಯದಲ್ಲಿ ದೇವರಿಗೆ ಏನ್ ಮಾಡ್ತಿದ್ದಂತೆ? ಆರಾಧನೆಯನ್ನು ಕೊಡುತ್ತಾ ಇದ್ದರು. ಹಲ್ಲೆಲೂಯಾ. ಇವತ್ತು ನಾವು ನೋಡುತ್ತೇವೆ, ಈ ಭೂಮಿಯಲ್ಲಿ ನಮಗೆ ವಾಕ್ಯ ಉಂಟು, ಆದ್ರೆ ಪರಲೋಕದಲ್ಲಿ ಏನಿಲ್ಲ, ವಾಕ್ಯ ಇಲ್ಲ. ಎಲ್ಲಿ 24 ತಾಸು ಆರಾಧನೆ. ಹಾಗಾದ್ರೆ ಭೂಮಿಯಲ್ಲಿ ವಾಕ್ಯ ಯಾಕೆ? ವಾಕ್ಯ ಏನ್ ಮಾಡ್ತದೆ? ಪಾಪ ಮಾಡದಾಗೆ ನಮ್ಮನ್ನು ತಪ್ಪಿಸ್ತದೆ.
ದೇವರ ವಾಕ್ಯ ನಮ್ಮನ್ನು ತಿದ್ದುಲಿಕ್ಕೆ, ದೇವರ ವಾಕ್ಯ ನಾವು ಪಾಪಿಯಾದರೆ ಅದನ್ನು ಸರಿಪಡಿಸಲಿಕ್ಕೆ. ಹಲ್ಲೆಲೂಯಾ. ಹೌದಾ? ಪ್ರೈಸ್ ದಿ ಲಾರ್ಡ್. ನೋಡಿ, ನಾತಾನಯನಿಗೆ ದಾವೀದ ಹೇಳಿದ ಅವನೇನು ಹೇಳಿದ? ಪ್ರೀತಿಸುವವನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯ ನನ್ನನ್ನು ಕಟಾಕ್ಷ, ನನ್ನ ದ್ರೋಹವನ್ನು ಅಳಿಸಿ ಬಿಡಿ ಎಂಬುದಾಗಿ ಹೇಳಿದ. ದಾವೀದನ ಸಕ್ಸಸ್ಸಿಗೆ ಕಾರಣ ಏನಂತ ಹೇಳಿದ್ರೆ, ಅವನು ದೇವರ ವಾಕ್ಯವನ್ನು ಇದ್ದ ಹಾಗೆ ಸ್ವೀಕಾರ ಮಾಡಿದ. ಪ್ರತಿಷ್ಠೆಯ ಇದ್ದ ಹಾಗೆ ದೇವರ ವಾಕ್ಯವನ್ನು ಸ್ವೀಕಾರ ಮಾಡಿದ. ನಾನು ಹೇಳ್ತೇನೆ, ಆ ಒಂದು ಹನ್ನೆರಡ ಒಂದು ಸ್ವಭಾವ ಏನು ಗೊತ್ತಿಲ್ಲ, ಅವಳು ಹೃದಯಪೂರ್ವಕವಾಗಿ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾಳೆ. ಅಲ್ಲೆಲ್ಲೂ ಇವತ್ತು ಎಷ್ಟು ಜನ ಆರಾಧನೆ ಸಂತೋಷ ಪಟ್ಟರು. ಅಲ್ಲೆಲ್ಲೂಯ್ಯ. ಆಮೇಲೆ ಅಲ್ಲೆಲ್ಲೂಯ್ಯ, ಇಲ್ಲಿ ಆರಾಧನೆಗೆ ಬರ್ತಾಳೆ. ಆರಾಧನೆಗೆ ಹೇಗೆ ಬರ್ತಾಳೆ? ಅವಳು ಏನು ಇಲ್ಲ ಹಾಗೆ ಬರ್ತಾಳೆ. ಆದ್ರೆ ಅವಳು ಆರಾಧನೆ ಕೊರತೆ ಇಲ್ಲ, ಪ್ರಾರ್ಥನೆ ಕೊರತೆ ಇಲ್ಲ. ಇವತ್ತು ಹಾಡಾಡಿ ಏನು ಇಲ್ಲದ ನನ್ನ ನೀನೆಷ್ಟು ಎಲ್ಲೆತ್ತಿದ್ದೀವಿ. ಇವತ್ತು ನಿಮ್ಮನ್ನು ಮೇಲೆತ್ತುವುದು ದೇವರೇ. ಅಲ್ಲೆಲ್ಲೂಯ್ಯ. 12 ಕೆಳಗಿನ ಸ್ಥಿತಿಯಲ್ಲಿದ್ದು, ಆದ್ರೆ ಆರಾಧನೆ ಕಡಿಮೆ ಆಗಲಿಲ್ಲ, ಪ್ರಾರ್ಥನೆ ಕಡಿಮೆ ಆಗಲಿಲ್ಲ. ಇವತ್ತು ದೇವರ ಮಕ್ಕಳೇ, ನಿನ್ನ ಪ್ರಾರ್ಥನೆ ಕಡಿಮೆ ಆಗಬಾರದು, ನಿನ್ನ ಆರಾಧನೆ ಕಡಿಮೆ ಆಗಬಾರದು. ನೀನು ದೇವರಿಗೆ ಕೊಡುವ ಸಮಯ ಸರಿಯಾಗಿ ಕೊಡಬೇಕು. ಇದು ದೇವರು ನಿನ್ನನ್ನು ಎದುರು ನೋಡುವವನಾಗಿದ್ದಾನೆ. ಹಲ್ಲೆಲೂಯ. ನಮ್ಮ ದೇವರು ಕೈ ಬಿಡದ ದೇವರಾಗಿದ್ದಾನೆ. ನಮ್ಮ ದೇವರು ಮರೆಯದ ದೇವರಾಗಿದ್ದಾನೆ. ನಮ್ಮ ದೇವರು ಪ್ರೀತಿಸುವ ದೇವರಾಗಿದ್ದಾನೆ. 12 ಆರಾಧನೆ ಮಾಡಿದರು. ಆರಾಧನೆಯಲ್ಲಿ ಕೊರತೆ ಬರಬಾರ್ದು. ಯಾವುದಲ್ಲಿ ಕೊರತೆ ಬಂದರೂ ಆರಾಧನೆಯಲ್ಲಿ ಕೊರತೆ ಬರಬಾರ್ದು. ಯಾವುದಲ್ಲಿ ಕೊರತೆ ಬಂದರೆ ಪ್ರಾರ್ಥನೆಯಲ್ಲಿ ಕೊರತೆ ಬರಬಾರದು. ಹೌದಾ? ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಈ ಭೂಮಿಯಲ್ಲಿ ಯಾಕೆ ಇಟ್ಟಿದ್ದಾರೆ? ಯೆಶಾಯ ಬರೆದ ಪ್ರವಾದನ ಗ್ರಂಥ 43:20 ವಾಕ್ಯ ಓದುವುದಾದರೆ, ದೇವರು ನಮ್ಮನ್ನು ಸೃಷ್ಟಿಸಿದ ಉದ್ದೇಶ ಅಲ್ಲಿ ಬರೆಯಲ್ಪಟ್ಟಿದೆ. ಯೆಶಾಯ 43:20 ವಾಕ್ಯ ಬೇಗನೆ. ಐಸಾಯ ಚಾಪ್ಟರ್ 43:20. ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ ನಾನು ಸೃಷ್ಟಿಸಿಕೊಂಡ ನಾವು ಯಾರಾಗಿದೆ? ಆಪ್ತ ಜನರು, ದೇವರ ಆಪ್ತ ಜನರು, ಪರ್ಸನಲ್ ಪೀಪಲ್ ನಾವು. ಹೌದಾ? ಪ್ರೈಸ್ ದಿ ಲಾರ್ಡ್. ಯಾಕೆ ದೇವರು ಸೃಷ್ಟಿ ಮಾಡಿದ್ರು? ಆರಾಧನೆ, ಸ್ತೋತ್ರವನ್ನು ಹೇಳಲಿಕ್ಕೆ, ಆರಾಧನೆ ಮಾಡಲಿಕ್ಕೆ. ಹಾಗಾದ್ರೆ ಇವತ್ತು ನೀವು ಯಾಕೆ ದೇವರ ಸೃಷ್ಟಿ ಮಾಡಿದ್ರು? ಗಟ್ಟಿಯಾಗಿ ಆರಾಧನೆ ಮಾಡಲಿಕ್ಕೆ. ಆರಾಧನೆ ಮಾಡಲಿಕ್ಕೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ರು. ಹಲ್ಲೆಲೂಯಾ. ಪಾಪದಲ್ಲಿ ಇದ್ದವರಿಗೆ ವಾಕ್ಯ ಕೊಟ್ಟದ್ದು, ಪರಲೋಕದಲ್ಲಿ ಆರಾಧನೆ ಮಾತ್ರ. ಅವನು ಎಲ್ಲಿಗೆ ಹೋದ ಆರಾಧನೆಗೆ? ಶಿಲೋವಿಗೆ ಹೋದಂತೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಏನು? ಶಿಲೋವಿಗೆ ಆರಾಧನೆಗೆ ಹೋಗುತ್ತಿದ್ದಂತೆ. ಶಿಲೋವ ಎಂಬ ಪದದ ಅರ್ಥ ಏನು ಗೊತ್ತಿಲ್ಲ? ದೇವರ ಬಹುಮಾನ ಎಂಬುದಾಗಿ, ದೇವರ ಉಡುಗೊರೆ ಎಂಬುದಾಗಿ ಅದರ ಅರ್ಥ. ಶಿಲೋವ ಅಂತ ಹೇಳಿದ್ರೆ ದೇವರ ಉಡುಗೊರೆ ಅಥವಾ ದೇವರ ಬಹುಮಾನ. ನಾನು ಹೇಳ್ಬೇಕು, ನೀವು ದೇವರನ್ನು ಆರಾಧಿಸಿದರೆ ದೇವರೇ ನಿಮಗೆ ಉಡುಗೊರೆ ಕೊಡುತ್ತಾನೆ. ನೀವು ದೇವರನ್ನು ಮೆಚ್ಚಿಸಿದರೆ ದೇವರೇ ಬಹುಮಾನ ಕೊಡುತ್ತಾನೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಈ ಮೋಶೆ ಬೆಂಕಿಯ ಮುಂದೆ ನಿಲ್ಲುವಾಗ, ಆ ಹೋರೆ ಬೆಟ್ಟದ ಮುಂದೆ ನಿಲ್ಲುವಾಗ ಅವನ ಜೀವಿತ ಏನಾಯಿತು? ಬದಲಾಯಿತು. ಇವತ್ತು ನಮ್ಮ ಜೀವಿತ ಯಾರ ಮುಂದೆ ನಿಲ್ಬೇಕು? ನಾವು ದೇವರ ಮುಂದೆ ನಿಲ್ಬೇಕು, ವಾಕ್ಯದ ಮುಂದೆ ನಿಲ್ಬೇಕು. ನಮ್ಮ ಜೀವಿತ ಬದಲಾಗ್ತದೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಈ ಮೋಶೆಯನ್ನು ನೋಡುವುದಾದ್ರೆ, ಇವನು 40 ವರ್ಷ ಯಾವುದರ ಜೊತೆ ಇದ್ದ? ಯಾವುದರ ಜೊತೆ ಇದ್ದ? ಅಡವಿಯಲ್ಲಿ ಯಾವುದರ ಜೊತೆ ಇದ್ದ? ಕುರಿಗಳ ಜೊತೆ ಇದ್ದ. ಒಂದಲ್ಲ, ಕುರಿಗಳ ಜೊತೆ ಇದ್ದ. ಇವರೊಟ್ಟಿಗೆ ಯಾರು ಮಾತನಾಡುವವರಿಲ್ಲ. ಮಾತನಾಡಬೇಕಂದ್ರೆ ಯಾರು ಮಾತನಾಡಬೇಕು? ಯಾವ ಕುರಿಯೇ ಮಾತನಾಡಬೇಕು. ಹೌದಾ? 40 ವರ್ಷದಿಂದ ಯಾವ ಸೌಂಡ್ ಕೇಳ್ತಿದ್ದವರು? ಕುರಿಗಳ ಸೌಂಡ್. ಹೌದಾ? ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಆ ಬೆಂಕಿಯ ಬಳಿಗೆ ಬರುವಾಗ ಅಲ್ಲಿ ದೇವರನ್ನು ಮೋಶೆ ಮೋಶೆ ಅಂತ 2 ಸಾಲ ಕತ್ತ. ನಂತರ ದೇವರವರೊಟ್ಟಿಗೆ ಮಾತಾಡಿದ, ನಿನ್ನ ಕೆರವನ್ನು ಬಿಚ್ಚಿ ನನ್ನ ಬಳಿಗೆ ಮಾತು ಹೇಳಿದ ನಂತರ ದೇವರು ಮೋಶೆಗೆ ಹೇಳ್ತಾ ಇದ್ದಾರೆ, ನೀನು ಹೋಗಿ ಯಾರನ್ನು ಬಿಡುಗಡೆ ಮಾಡಬೇಕು? ನನ್ನ ಜನರು ಐಗುಪ್ತರನ್ನು ಬಿಡುಗಡೆ ಮಾಡಬೇಕಂತ ಹೇಳುವಾಗ ಮೋಶೆಯ ಬಾಯಲ್ಲಿ ಒಂದು ಪದವನ್ನು ಏನ್ ಗೊತ್ತಿಲ್ಲ? ನಾನು ಮಾತು ಬಲ್ಲವನಲ್ಲ. ಏನು? ಮಾತು ಬಲ್ಲವನಲ್ಲ. ಸತ್ಯವೇದ ಹೇಳ್ತದೆ, ಅವನು ಎಲ್ಲಿದ್ದದ್ದು? 40 ವರ್ಷ ಅರಮನೆಯಲ್ಲಿ ಸಕಲ ವಿದ್ಯಾಭ್ಯಾಸದಲ್ಲಿ ಚಾತುರ್ಯವುಳ್ಳ ವ್ಯಕ್ತಿ, ಮಾತಿನಲ್ಲಿ ಚಾತುರ್ಯವುಳ್ಳ ವ್ಯಕ್ತಿ. ಆದ್ರೆ 40 ವರ್ಷ ಬ್ಯಾ 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 ಹೇಳ್ತಾ ಅವನ ಬಾಯಿಯಲ್ಲಾಯ್ತು ಮಂದವಾಗಿ. ಹೌದು? ನಾನು ಹೇಳ್ತೇನೆ, ನೀನು ಪ್ರಾರ್ಥನೆ ಮಾಡುವವರ ಸಂಗಡ ಇರುವಾಗ ನಿನ್ನ ಪ್ರಾರ್ಥನೆ ಭಯಂಕರವಾಗಿರ್ತದೆ. ನೀನು ಆರಾಧನೆ ಮಾಡುವವರ ಸಂಗಡ ನಿನ್ನ ಆರಾಧನೆ ಭಯಂಕರವಾಗಿರ್ತದೆ. ನೀನು ಯಾರೊಟ್ಟಿಗೆ ಇರುವುದು ಬಹಳ ಇಂಪಾರ್ಟೆಂಟ್. 40 ವರ್ಷ ಇವನಿಗೆ ಕೇಳಿದ ಶಬ್ದ ಯಾವುದು? ಕುರಿಗಳ ಶಬ್ದವೇ ಕೇಳ್ತಿದ್ದ. ಇವನಿಗೆ ಪ್ರಾರ್ಥನೆ ಮಾಡಿದ್ದು. ಅದೇ ಕರೆ ಇದ್ದ ವ್ಯಕ್ತಿ ಈಗ ಎಲ್ಲಿಗೆ ಬರ್ತಾ ಇದ್ದಾರೆ? ಆ ಬೆಂಕಿಯ ಮುಂದೆ ಬರ್ತಾ ಇದ್ದಾರೆ.
ಹೌದಾ? ಪ್ರೈಸ್ ದಿ ಲಾರ್ಡ್. ಒಂದು ಕರೆ ನಮ್ಮ ಜೀವಿತದಲ್ಲಿ ಇದ್ರೆ ಆ ಬೆಂಕಿ ಬದಲಾಯಿಸ್ತದೆ. ಇವತ್ತು ಎಷ್ಟು ಜನ ಇದ್ದಾರೆ, ನನ್ನ ಬೆಂಕಿ ಬದಲಾಯಿಸ್ತದೆ. ಹಲ್ಲೆಲೂಯಾ. ದೇವರು ಮೋಶೆಯ ಜೊತೆ ಮಾತನಾಡುವಾಗ ಒಂದು ವಿಷಯ ಇರ್ತಾನೆ, ನಿನ್ನ ಕೋಲನ್ನು ಏನು ಮಾಡು, ಕೆಳಗೆ ಹಾಕುವಂತ. ಕೆಳಗೆ ಹಾಕುವಾಗ ಅದು ಏನಾಗ್ತದೆ? ಸರ್ಪವಾಗ್ತದೆ. ಹೌದಾ? ಸರ್ಪವಾಗ್ತದೆ. ಅಲ್ಲಿ ಯಾಕೆ ಅದು ಸರ್ಪ ಆಯ್ತು, ಬೇರೆ ಯಾಕೆ ಆಗ್ಲಿಲ್ಲ? ನಿಮಗೆ ಆಸೆ ಆಗಲಿ, ಆಲೋಚನೆ ಬರುವುದಿಲ್ಲ, ಅದೇ ಸರ್ಪವೇ. ದೇವರು ಮೋಶೆಯನ್ನು ಕರೆದ ಅಂತ ಹೇಳಿದ್ದಾರೆ. ಹೌದಲ್ಲ? ಪ್ರೈಸ್ ದಿ ಲಾರ್ಡ್. ಇವತ್ತು ಮೊದಲು 40 ವರ್ಷ ಎಲ್ಲಿದ್ದ? ಫಾರೋನನ ಅರಮನೆಯಲ್ಲಿದ್ದ. ಫಾರೋನನಿಗೆ ಒಂದು ಕಿರೀಟ ಇದೆ. ಆ ಕಿರೀಟದ ಮೇಲೆ ಏನಿತ್ತು? ಸರ್ಪ. ಅಂದ್ರೆ ಸರ್ಪವರಿಗೆ ಏನಾಗಿತ್ತು? ದೇವರಾಗಿತ್ತು. ಹೌದು? ಪ್ರೈಸ್ ದಿ ಲಾರ್ಡ್. ಅವರ ದೇವರು ಯಾರಾಗಿತ್ತು? ಸರ್ಪ ಆಗಿತ್ತು. ಈಗ ಮೋಶೆಯನ್ನು ಅಲ್ಲಿಂದ ಹೊರಗೆ ತಂದ, ಅಡವಿಯಲ್ಲಿಂದ ಬೆಂಕಿಯ ಮುಂದೆ ಬಂದ. ಬೆಂಕಿಗೆ ಬರುವಾಗ ಅವನ ಕೋಲನ್ನು ಸರ್ಪವಾಗಿ ಮಾಡಲಿಕ್ಕೆ ಕಾರಣ ಏನು ಗೊತ್ತಿಲ್ಲ? ಹಲ್ಲೆಲೂಯಾ. ನಂತರ ಅವನು ಹೇಳ್ತಾನೆ, ಆ ಸರ್ಪ ಮಾಡಿದ ನಂತರ ಏನಾಗ್ತದೆ? ಲಾಸ್ಟ್ ತಿರುಗಿ ಅವರೊಟ್ಟಿಗೆ ಮಾತನ್ನು ಹೇಳಿರ್ತಾನೆ, ನೀನು ಅದರ ಬಾಲವನ್ನು ಹಿಡಿ. ಏನಂದ್ರೆ ಅದರ ಬಾಲವನ್ನು ಹಿಡಿ. ಸರ್ಪವನ್ನು ಹಿಡಿದು ನೋಡಿದ್ರೆ ನೀವು ಯಾರಾದ್ರು? ಬಾಲ ಇಟ್ಟು ಏನ್ ಮಾಡ್ತಾರೆ? ಸರ್ಪ ಕಚ್ಚುತ್ತದೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಸರ್ಪವನ್ನು ಹಿಡಿಯುವುದು ಹೇಗೆ? ಕುತ್ತಿಗೆ ಹಿಡಿಯುವುದು ಅದರದ್ದು. ಆದ್ರೆ ಇಲ್ಲಿ ದೇವರು ಏನು ಹೇಳ್ತಾನೆ? ಬಾಲವನ್ನು ಹಿಡಿ. ಯಾಕೆ ಬಂದ ಬಾಲವನ್ನು ಹಿಡಿದದ್ದು? ಅಲ್ಲೆಲ್ಲ ಎಲ್ಲಿ ಇದೆಯಲ್ಲ ಅದು ಸ್ಟ್ರಾಂಗ್ ಅಂತ ಹೇಳಿದೆಯಲ್ಲ, ಅದು ಟಾಪ್ ಅಂತ ಹೇಳಿದೆಯಲ್ಲ, ಅದರ ಮೇಲೆ ನಾನು ನಿಮಗೆ ಅಧಿಕಾರ ಕೊಡ್ತೇನೆ. ಎಷ್ಟು ಜನ ನಂಬ್ತೀರಿ? ಒಂದು ನಿಮಗೆ ದೇವರು ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ನಿನ್ನನ್ನು ಯಾವುದು ಕೆಳಗೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದೋ ಅದರ ಮೇಲೆ ಒಂದು ನೀನು ಜಯ ಕಾಣಲಿಕ್ಕೆ ಹೋಗ್ತಾ ಇದ್ದೀವಿ. ಯಾವ ಕೊರತೆ ನೀನು ಕಾಣ್ತಿದ್ದೀಯಾ ಆ ಕೊರತೆಯನ್ನು ದೇವರು ನೀಗಿಸಲಿಕ್ಕೆ ನಿನಗೆ ವಾಗ್ದಾನ ಕೊಟ್ಟದ್ದು ಮಾತ್ರವಲ್ಲ, ವಾಗ್ದಾನವನ್ನು ನೆರವೇರಿಸಲಿಕ್ಕೆ ಅವನು ನಮ್ಮ ಮಧ್ಯೆ ಇದ್ದಾನೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವನು ಬಂದದ್ದು ದೇವರ ಪ್ರಸನ್ನತೆ. ನಾನು ಹೇಳ್ತೇನೆ, ಯಾರು ದೇವರ ಪ್ರಸನ್ನತೆಗೆ ಬರ್ತಾರೋ ಅವರಿಗೆ ದೇವರು ಹೊಸ ಅಧಿಕಾರವನ್ನು ಕೊಡುತ್ತಾನೆ. ಹೊಸ ಅಧಿಕಾರವನ್ನು ಕೊಡುತ್ತಾನೆ. ನಾನು ಹೇಳ್ತೇನೆ, ನಿಮ್ಮ ಆಶೀರ್ವಾದದ ಹಿಂದೆ ನಿಮ್ಮ ಹೆಸರು ಉಂಟು. ಎಷ್ಟೇ ನನ್ನ ಹೆಸರು ಆಶೀರ್ವಾದದ ಹಿಂದೆ ಉಂಟು. ಹೌದಾ? ಪ್ರೈಸ್ ದಿ ಲಾರ್ಡ್. ದೇವರ ಸನ್ನಿಧಾನದಲ್ಲಿ ಆಶೀರ್ವಾದ ತಿರುಗಿ ನಮಗೆ ಬರ್ತದೆ. ಇವತ್ತು ನೀವು ದೇವರ ಸನ್ನಿಧಾನಕ್ಕೆ ಬರುವಾಗ ಆಶೀರ್ವಾದ ತಿರುಗಿ ನಿಮ್ಮನ್ನು ಹಿಂಬಾಲಿಸಲಿಕ್ಕೆ ಬರ್ತಾರೆ. ಎಷ್ಟು ಜನ ನಾನು ಬಲವಾಗಿ ನಂಬ್ತೇನೆ, ನೀವು ಅದರ ಹಿಂದೆ ಹೋಗ್ಬೇಕಾಗಿಲ್ಲ, ಆಶೀರ್ವಾದ ಮಾತ್ರ ನಿಮ್ಮನ್ನು ಹಿಂಬಾಲಿಸಲಿಕ್ಕೆ ಹೋಗ್ತಾ ಇದ್ದಾರೆ. ನೀವು ಯಾವಾಗ ದೇವರನ್ನು ಹಿಂಬಾಲಿಸ್ತೀರಲ್ಲ ಆಗ ದೇವರ ಆಶೀರ್ವಾದ ನಿಮ್ಮನ್ನು ಹಿಂಬಾಲಿಸ್ತದೆ. ದಾವೀದ ಮಾಡಿದ ಒಂದೇ ಕಾರ್ಯ, ಅವನು ಹೇಳ್ತಾನೆ, ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸ ಮಾಡ್ತೇನೆ. ಅವನು ಹೇಳಿದಾಗೆ ಸದಾಕಾಲ ದುಷ್ಟರ ಗುಡಾರದಲ್ಲಿ ಇರುವುದರಿಂದ ದೇವರ ಆಲಯವನ್ನು ಬಾಗಿಲು ಕಾಯ್ದು ನೆಲೆಸಿ ಎಂಬುದಾಗಿ ಹೇಳಿದ. ಹಾಗಾದ್ರೆ ಅವನಿಗೆ ಯಾವುದರ ಬಗ್ಗೆ ಆಸಕ್ತಿ ಇತ್ತು? ದೇವರ ಆಲಯದ ಬಗ್ಗೆ. ದೇವರ ಸಾನ್ನಿಧ್ಯ ಅವನಿಗೆ ಬೇಕಾಗಿ. ಇವತ್ತು ಇಲ್ಲಿ ಅನೇಕರು ದೇವರ ಸಾನ್ನಿಧ್ಯವನ್ನು ನೀವು ಅಪೇಕ್ಷಿಸಿ ಬಂದಿರುವಾಗ ದೇವರು ನಿಮಗೆ ಹೊಸ ಅಧಿಕಾರವನ್ನು ಮಾತ್ರವಲ್ಲ, ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಹನ್ನಳು ದೇವರ ಸನ್ನಿಧಾನಕ್ಕೆ ಬರುವಾಗ ದೇವರು ಅವಳ ಚರಿತ್ರೆಯನ್ನು ಬದಲಾಯಿಸ್ತಾರೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನೋಡಿ, ಈ ಹನ್ನಳು ದೇವರ ಆಲಯದಲ್ಲಿ ಬಂದದ್ದು ಯಾರ ಜೊತೆ ಮಾತನಾಡಲಿಕ್ಕೆ? ದೇವರೊಂದಿಗೆ ಮಾತನಾಡಲಿಕ್ಕೆ. ಹೌದಾ? ಅವಳು ಎಲಿಯನೊಟ್ಟಿಗೆ ಮಾತನಾಡಲಿಕ್ಕೆ ಅಲ್ಲ ಬಂದದ್ದು. ಅವಳು ಬಂದದ್ದು ಯಾರ ಹತ್ರ? ದೇವರ ಹತ್ರ ಮಾತನಾಡಲಿಕ್ಕೆ. ಹೌದಾ? ಪ್ರೈಸ್ ದಿ ಲಾರ್ಡ್. ನಾವು ಯಾಕೆ ದೇವರ ಆಲಯಕ್ಕೆ ಬರ್ತೇವೆ? ಅಲ್ಲಿ ದೇವರ ಬಳಿಗೆ ಮಾತನಾಡಲಿಕ್ಕೆ. ದೇವರು ಮುಂದೆ ನಾವು ಸಮರ್ಪಣೆ ಮಾಡುವಾಗ ದೇವರು ಖಾಲಿಯಾದ ಪಾತ್ರೆಯನ್ನು ತುಂಬಿಸ್ತಾನೆ. ಹೌದಾ? ಖಾಲಿಯಾದ ಪಾತ್ರೆಯನ್ನು ತುಂಬಿಸ್ತಾನೆ. ಇವಳ ಗರ್ಭ ಏನಾಗಿತ್ತು? ಖಾಲಿಯಾಗಿತ್ತು. ಇವಳು ದೇವರ ಸಮ್ಮುಖಕ್ಕೆ ಬಂದು ಆರಾಧನೆ ಮಾಡಿ ಪ್ರಾರ್ಥನೆ ಕೊಡುವಾಗ ಆ ಗರ್ಭ ಏನಾಯ್ತು? ತುಂಬಲಿಕ್ಕೆ ಸ್ಟಾರ್ಟ್ ಆಯ್ತು. ಇವತ್ತು ನಾನು ಹೇಳ್ತೇನೆ, ನೀವು ಇಲ್ಲಿ ಯಾವುದೇ ಕೊರತೆಯಲ್ಲಿ ಬಂದಿರುವುದಾದ್ರೆ ದೇವರ ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಾನೆ. ನಾನು ಅದನ್ನು ನೀಗಿಸ್ತೇನೆ, ನಾನು ಅದನ್ನು ನೀಗಿಸ್ತೇನೆ. ಯಾಕಂದ್ರೆ ನಿನ್ನ ಬಗ್ಗೆ ನನಗೆ ದೊಡ್ಡ ವಾಗ್ದಾನ ಉಂಟು. ನಿನಗೆ ನಾನು ಕರೆ ಕೊಟ್ಟಿದ್ದೇನೆ. ಆ ಕರೆಯನ್ನು ನಡೆಸುವುದು ನಾನೇ, ಆ ಕರೆಗೆ ಸಹಾಯ ಮಾಡುವುದು ನಾನೇ ಎಂಬುದಾಗಿ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ನೋಡಿ, ಹನ್ನಳು ನೋಡಿ, ಅವಳು ದೇವರನ್ನು ಆರಾಧನೆ ಮಾಡ್ತಾನೆ. ಆದ್ರೆ ಎಂಕಾಲದಲ್ಲಿ ಎಲಿಯನಿಗೆ ಅದೇನಾಗಲಿಲ್ಲ, ಅರ್ಥವೇ ಆಗಲಿಲ್ಲ. ಎಲಿ ಏನ್ ಹೇಳಿದ? ಮದ್ಯಪಾನ ಮಾಡಿ ಏನ್ ಮಾಡ್ತಾಳೆ? ಮತ್ತಲಾಗಿ ಆಲಯಕ್ಕೆ ಬಂದಿದ್ದಾಳೆ ಅಂತ ಹೇಳ್ತಾಳೆ. ಅವಳು ಏನ್ ಹೇಳ್ತಾಳೆ ಆಗ? ನನ್ನ ಮದ್ಯವನ್ನು ಸೇರಿಸುವವಳಲ್ಲ, ನನ್ನ ಹೃದಯದ ಭಾರವನ್ನು ಕರ್ತನಿಗೆ ನಾನು ಹೇಳಿದ್ದೇನೆ. ಎಷ್ಟು ಜನ ಕರ್ತನಿಗೆ ನಿಮ್ಮ ಹೃದಯವನ್ನು ಹೇಳಲಿಕ್ಕೆ ಬಂದಿದ್ದೇನೆ?
ಹಲ್ಲೆಲೂಯಾ. ನಾನು ಹೇಳ್ತೇನೆ, ನಿಮ್ಮ ಹೃದಯವನ್ನು ಭಾರವನ್ನು ಕರ್ತನಿಗೆ ಹೇಳುವಾಗಲೇ ನಿಮ್ಮ ಕೊರತೆಯನ್ನು ನೀಗಿಸ್ತಾನೆ. ಅವಳು ಏನು ಹೇಳಿದ್ರು? ನನಗೊಂದು ಮಗುವನ್ನು ಕೊಡುವುದಾದರೆ ಆ ಮಗುವನ್ನು ನಾನು ನಿನಗೆ ಕೊಡುತ್ತೇನೆ. ಇವತ್ತೆಷ್ಟು ಜನ ತಂದೆ ತಾಯಿಯಾಗಿದ್ದೀರಿ, ನಿಮ್ಮ ಮಕ್ಕಳನ್ನು ದೇವರಿಗೆ ಕೊಡ್ರಿ, ನಿಮ್ಮ ಜೀವಿತವನ್ನು ದೇವರಿಗೆ ಕೊಡ್ರಿ. ನೀವು ನಿಮ್ಮ ಸ್ವಂತ ಅಲ್ಲ, ನೀವು ಕ್ರಾಯಕ್ಕೆ ಕೊಳ್ಳಲ್ಪಟ್ಟವರು ಎಂಬುದಾಗಿ ಮರೆಯಬೇಡಿ. ದೇವರಿಗೆ ಬಿಟ್ಟು ಕೊಡುವಾಗ, ನಮ್ಮ ಜೀವಿತವನ್ನು ಕೊಡುವಾಗ ದೇವರನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ನೋಡಿ, ಯಾವಾಗ ಹನ್ನಳ ಪಾತ್ರೆ ತುಂಬಿತು, ಆ ಗರ್ಭ ಪಾತ್ರೆ ತುಂಬಿತು, ಏನಾಯ್ತು? ಅವಳ ಜೀವಿತ ಬದಲಾಗಿ ಏನಾಯ್ತು? 1 ಸಾಮುವೇಲ ಪುಸ್ತಕ 1ನೇ ಅಧ್ಯಾಯ 19ನೇ ವಾಕ್ಯ ಓದಿ ನೋಡ್ರಿ. ಅವರು ಮರು ದಿವಸ ಬೆಳಿಗ್ಗೆ ಎದ್ದು ಯೆಹೋವನನ್ನು ಆರಾಧಿಸಿದಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಬೆಳಿಗ್ಗೆ ಎದ್ದು ಆರಾಧನೆಗೆ ಬಂದಿದ್ದೀರಿ? ಹಲ್ಲೆಲೂಯಾ. ನಾವು ಆರಾಧನೆಯಲ್ಲಿ ಮಾತ್ರ ಆರಾಧನೆ ಮಾಡುವುದಲ್ಲ, ನಾವು ಎಲ್ಲಿ ಆರಾಧನೆ ಮಾಡ್ತೇವೆ? ಮನೆಯಲ್ಲಿ ಸಹ ಆರಾಧನೆ ಮಾಡ್ತೇವೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಏನ್ ಮಾಡ್ಬೇಕು? ಎಷ್ಟು ಜನ ಆರಾಧನೆ ಮಾಡ್ತೀರಿ ಬೆಳಿಗ್ಗೆ ಎದ್ದ? ಇವತ್ತು ಆರಾಧನೆ ಮಾಡಿ ಬಂದ್ರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆರಾಧನೆಯಲ್ಲಿ ಬಿಡುಗಡೆ ಉಂಟು, ಆರಾಧನೆಯಲ್ಲಿ ಶಕ್ತಿ ಉಂಟು, ಪ್ರಾರ್ಥನೆಯಲ್ಲಿ ಶಕ್ತಿ ಉಂಟು. ಅಲ್ಲಿ ನಡೀತದೆ. ಇವಳು ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ತನ್ನ ವಿಜ್ಞಾಪನೆ ಹೇಳಿದ ನಂತರ ಸಹ ಅವಳ ಮುಖಭಾವ ಚೇಂಜ್ ಆಯಿತು. ಅವಳಿಗೆ ಗೊತ್ತಾಯಿತು ದೇವರು ನನಗೆ ಬಾಲ ಕೊಟ್ಟ ಆಯ್ತು ಅಂತ ಗೊತ್ತಾಯಿತು. ಗೊತ್ತಾದ ನಂತರ ಮರು ದಿವಸ ಏನ್ ಮಾಡಿದ್ದವಳಂತೆ? ದೇವರನ್ನು ಪುನಃ ಆರಾಧಿಸುತ್ತಿದ್ದಂತೆ. ಹಲ್ಲೆಲೂಯಾ. ಆರಾಧನೆ ಮಾಡುವ ಸ್ಥಳ ಬದಲಾಯಿತು. ಆ ಸ್ಥಳದ ಹೆಸರೇನು? ಮುಂದೆ ಓದಿ. ಪ್ರೈಸ್ ದಿ ಲಾರ್ಡ್. ಯಾವುದಂತೆ? ರಾಮದಲ್ಲಿರುವ ತನ್ನ ಮನೆಗೆ ಬಂದಳಂತೆ. ರಾಮ ಅಂತ ಪದದ ಅರ್ಥ ಏನಿದ್ರೆ ಉನ್ನತವಾದ ಸ್ಥಳ. ಅಲ್ಲಿ ಉನ್ನತವಾದ ಸ್ಥಳ, ಹೈಯರ್ ಪ್ಲೇಸ್. ಅಂದ್ರೆ ಅದರ ಅರ್ಥ ಏನು ಗೊತ್ತಿಲ್ಲ? ನಿನ್ನ ಆರಾಧನೆ ನಿನ್ನ ಮೇಲಕ್ಕೆ ಎತ್ತುತ್ತದೆ, ನಿನ್ನ ಆರಾಧನೆ ನಿನ್ನ ಉನ್ನತಿಗೆ ನಡೆಸುತ್ತದೆ. ಆಮೇಲೆ ಹಲ್ಲೆಲೂಯಾ. ಎಷ್ಟು ಜನ ಇವತ್ತು ಆರಾಧನೆ ಮಾಡಲಿಕ್ಕೆ ತಯಾರಾಗಿದ್ದಾರೆ? ನಾನು ಹೇಳ್ತೇನೆ, ನಿನ್ನ ಆರಾಧನೆ ನಿನಗೆ ಉನ್ನತಿಗೆ ನಡೆಯುವುದು. ಹನ್ನಳ ಆರಾಧನೆ ಅವರಿಗೆ ಉನ್ನತ ಸ್ಥಾನಕ್ಕೆ ಏನ್ ಮಾಡಿದ್ದು? ಎತ್ತಿದ್ದು. ಹಲ್ಲೆಲೂಯಾ. ಪೆನಿಲಳ ಮಕ್ಕಳ ಹೆಸರೇ ಇಲ್ಲ ಬೈಬಲ್ ಅಲ್ಲಿ. ಒಬ್ಬಳದ ಹೆಸರಿಲ್ಲಿ ಪೆನಿಲಳ ಮಕ್ಕಳ ಹೆಸರುಂಟ? ಇಲ್ಲ. ಆದ್ರೆ ಹನ್ನಳ ಮಗನ ಹೆಸರಲ್ಲಿ ಬರ್ತಿದೆ, ಸತ್ಯವೇದದಲ್ಲಿ ಬರ್ತಿದೆ. ಹಲ್ಲೆಲೂಯಾ. ಪೆನಿಲೆಗೆ ಎಷ್ಟು ಮಕ್ಕಳ ಅಂತ ಸಹ ಬರಲಿಲ್ಲ, ಅವಳಿಗೆ ಕೊರತೆ ಇರಲಿಲ್ಲ. ಆದ್ರೆ ಹನ್ನಳಿಗೆ ಕೊರತೆ ಇತ್ತು. ಆದ್ರೆ ಅವಳ ಆರಾಧನೆ, ಅವಳ ಪ್ರಾರ್ಥನೆ ಅವಳ ಉನ್ನತವಾದ ಸ್ಥಾನಕ್ಕೆ ಎತ್ತಿತು. ಅವಳಿಗೆ ದೇವರು ಬಹುಮಾನ ಕೊಟ್ಟು ರಿವಾರ್ಡ್ ಕೊಟ್ಟ. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಿನಗೆ ದೇವರು ಅದೇ ಬಹುಮಾನವನ್ನು ಕೊಡುತ್ತಾನೆ. ಎಷ್ಟು ಜನ ನಮಗೆ ನಿನಗೆ ಅದೇ ಬಹುಮಾನವನ್ನು ದೇವರು ಕೊಡುತ್ತಾನೆ. ನಿನ್ನ ಆರಾಧನೆ ನಿನ್ನ ಉನ್ನತಿಗೆ ನಡೆಸುತ್ತದೆ. ಇವತ್ತು ದೇವರ ಮಕ್ಕಳೇ, ನಿನ್ನ ಆರಾಧನೆ ಮಿಸ್ ಮಾಡಬೇಡ, ನಿನ್ನ ಪ್ರಾರ್ಥನೆ ಮಿಸ್ ಮಾಡಬೇಡ, ದೇವರಿಗೆ ಕೊಡಬೇಕಾದ ಸಮಯವನ್ನು ನೀನು ಮಿಸ್ ಮಾಡಬೇಡ. ಎಲ್ಕಾನ ಪದದ ಅರ್ಥ ದೇವರು ಕ್ರಯಕ್ಕೆ ಕೊಂಡ ವ್ಯಕ್ತಿ. ಇವತ್ತು ದೇವರು ನನ್ನನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ಅಲ್ಲಿ ನಾನು ದೇವರಿಗೆ ಕೊಡಬೇಕಾದ ಸಮಯ ಕೊಡಬೇಕು. ಎಷ್ಟು ಜನ ಇವತ್ತು ಪ್ರಾರ್ಥನಾ ಪೂರ್ವಕವಾಗಿ ದೇವರಿಗೆ ನಾನು ಇವತ್ತು ನನ್ನನ್ನು ಕೊಡುತ್ತೇನೆ. ನೀವು ಹೋಗುವಾಗ ಹಾಗೆ ಹೋಗುವುದಿಲ್ಲ. ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ. ಅಲ್ಲಿ 40 ವರ್ಷ ಯಾರಿಗೆ ಬೇಡವಾದ ಮೋಶೆ ಇಡೀ ಲೋಕಕ್ಕೆ ಬೇಕಾದ ವ್ಯಕ್ತಿಯಾಗಿ ಮಾರ್ಪಡಿಸಿದ. ಹೌದು, ಪ್ರೈಸ್ ದಿ ಲಾರ್ಡ್. ಲೋಕ ಗುರುತಿಸುವಂತೆ ಮಾಡಿದ. 12 ಗುರುತಿಸಿ ಯಾರಿಗಿರ್ಲಿಲ್ಲ, ಬಿಡಿಲ್ಲದು ಮಾತ್ರ ಇತ್ತು. 10 ಮಕ್ಕಳಿತ್ತು. ಆದ್ರೆ ನೋಡಿ, ಆ ಒಂದು 12 ಪ್ರಾರ್ಥನೆ ಆರಾಧನೆ ಲೋಕವೇ ಅವಳನ್ನು ಹೆಸರಿಡಿದು ಕರೆಯುವಾಗಿ ಮಾಡಿತು. ಎಷ್ಟು ಜನ ಆಸೆ ಪಡ್ತೀರಿ? ಹಲ್ಲೆಲೂಯಾ. ನನ್ನ ಕುಟುಂಬ ದೇವರನ್ನು ಕಾಣಬೇಕು, ನನ್ನ ತಲೆಮಾರು ದೇವರನ್ನು ಕಾಣಬೇಕು. ಇದು ನಿನ್ನ ಆಸೆ ಆಗುವುದಾದ್ರೆ ದೇವರನ್ನು ನೆರವೇರಿಸಲಿಕ್ಕೆ ಹೋಗ್ತಾ ಇದ್ದಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀರಿ? ಒಂದು ಅಲ್ಪನನ್ನು ಎತ್ತುವುದು ದೇವರ ಪ್ರಸನ್ನತೆ. ಹಲ್ಲೆಲೂಯಾ. ಒಂದು ಏನಿಲ್ಲದ ವ್ಯಕ್ತಿಯನ್ನು ಎಲ್ಲ ಕೊಡುವ ವ್ಯಕ್ತಿ ದೇವರಾಗಿದ್ದಾನೆ. ಇವತ್ತು ಆತನ ಪ್ರಸನ್ನತೆ ಅಲ್ಲಿ ಜೀವವಿದೆ ಪ್ರಿಯರೇ. ಆ ಪ್ರಸನ್ನತೆ ಎಷ್ಟು ಜನರಿಗೆ ಇವತ್ತು ಅಧಿಕವಾಗಿ ಬೇಕು ಎಂಬುದಾಗಿ ನೀವು ಆಸೆ ಮಾಡ್ತಾ ಇದ್ದೀರಿ. ಅಲ್ಲಿ ಮೋಶೆ ಆ ವ್ಯಕ್ತಿಯ ಮುಂದೆ ನಿಲ್ಲುವಾಗ ಅವನ ಕರೆ ಬದಲಾಯಿತು. ಅವನ ವಾಗ್ದಾನ ನೆರವೇರಲಿಕ್ಕೆ ದೇವರು ಪ್ರಾರಂಭಿಸಿದ. ಇವತ್ತು ನಿಮ್ಮಲ್ಲಿ ಅನೇಕ ವಾಗ್ದಾನಗಳಿರಬಹುದು. ಆ ವಾಗ್ದಾನ ಫುಲ್ಫಿಲ್ ಮಾಡಲಿಕ್ಕೆ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ.
ನಾಮದಲ್ಲಿ ಬೇಡಿ ಬಂದ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಆಹಾ, ಹಲ್ಲೆಲೂಯಾ. ಅತ್ಯ ಆಶೀರ್ವಾದವನ್ನು ಪಡೆದುಕೊಂಡು ಬಾ.